ಮಕ್ಕಳ ಜೊತೆಯಲ್ಲಿ ನಾವಿದ್ದೇವೆ. ಬಂಧನ ಕೂಡಲೇ ಆಗಲೇಬೇಕು. ಒಂದು ಮಾತು ಹೇಳ್ತಾರೆ, ಅವ್ರ ಸಂವಿಧಾನವನ್ನು ಅರ್ಪಣೆ ಮಾಡಿ ಈಚೆಗೆ ಬಂದಾಗ ನಿಮ್ಮ ಸಂತ್ರಸ್ತ ಮಹಿಳೆಯರೊಂದಿಗೆ ನಾವಿದ್ದೇವೆ. ಹಾಸನದ ಸಂತ್ರಸ್ತ ಮಹಿಳೆಯರೊಂದಿಗೆ ನಾವಿದ್ದೇವೆ. ಮಹಿಳೆಯರಿಗೆ ರಕ್ಷಣೆ ನೀಡುವ ಸರ್ಕಾರ ಏನು ತಾನೇ ಕೊಟ್ಟಿತ್ತು? ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿರುವ ಅಶ್ಲೀಲ ವಿಡಿಯೋಗಳನ್ನು ನಿಲ್ಲಿಸಿ. ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿರುವ ಅಶ್ಲೀಲ ವಿಡಿಯೋಗಳನ್ನು ನಿಲ್ಲಿಸಿ. ರೇವಣ್ಣ ಬಂಧನ ಆಗಲೇಬೇಕು. ಆರೋಪಿಯನ್ನು ಕೂಡಲೇ ಬಂಧಿಸಿ. ಕೊಟ್ಟಿರುವ ಆರೋಪಿಯನ್ನು ಕೂಡಲೇ ಬಂಧಿಸಿ. ರಾಜಕೀಯಕ್ಕೆ ಬಳಸಬೇಡಿ. ಏನೇ ಬರಲಿ ಹೆಣ್ಣು ಮಕ್ಕಳಿಗೆ ನ್ಯಾಯ ಸಿಗಲೇಬೇಕು. ರೇವಣ್ಣ ಬಂಧನ ಆಗಲೇಬೇಕು. ಸಂವಿಧಾನ ಗೊತ್ತೆಂದು ಮಾತನಾಡು. ಸಮಾನತೆ ಅರಿತುಕೊಂಡು ಮಾತನಾಡು. ಸಬ್ಮಿಟ್ ಮಾಡಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದು ಇದನ್ನು ಕೊಟ್ಟಿದ್ದಾರೆ, ಆಮೇಲೆ ಜಿಲ್ಲಾಧಿಕಾರಿಗೆ ಕೊಟ್ಟಿದ್ದಾರೆ. ನಾವು ಅಗತ್ಯವಾದಂತಹ ಏನೇನು ಸಹಕಾರ ಮೇಡಮ್ ಹೇಳಿದ್ರಲ್ಲ, ಹೆಲ್ಪ್ ಲೈನ್ಸು ಯಾರು ಅವರು ಫ್ರೀಯಾಗಿ ಬಂದು ನನ್ನ ಕಡೆ ವಿಚಾರನ ಹಂಚ್ಕೋಬೋದು, ಅಥವಾ ಅವ್ರಿಗೇನಾದರೂ ರಕ್ಷಣೆ ಅಂತಂದ್ಬಿಟ್ಟು ಬಂದರೆ ಅದನ್ನು ಕೂಡ ನಾವು ಪ್ರೊವೈಡ್ ಮಾಡ್ತೀವಿ. ಅವರು ಧೈರ್ಯವಾಗಿ ನಮ್ಮ ಕಡೆ ಬರಬೇಕು, ಬಂದು ಆ ವಿಚಾರಗಳನ್ನ ಹಂಚ್ಕೋಬೇಕು. ಅಂದರೆ ನಮಗೇನು ರಕ್ಷಣೆ ಬೇಕಾಗುತ್ತೆ ಏನೋ ಅಂತ ಅವ್ರು ಕೇಳಬೇಕು. ಆಮೇಲೆ ಪೊಲೀಸ್ ಮಹಾನಿರ್ದೇಶಕರಿಗೆ ಒಂದು ಕಳಿಸಿದ್ದಾರೆ. ಅಂದರೆ ಅವ್ರಿಗೆ ಸಂಬಂಧಪಟ್ಟ ಸೂಕ್ತ ಮಾರ್ಗದ ಮೂಲಕ ಅವ್ರಿಗೆ ಕಳಿಸ್ಬೋದು. ಯಾರು ಬಂದಿಲ್ಲ ಈ ವಿಚಾರದಲ್ಲಿ, ಯಾರು ಬಂದಿಲ್ಲ. ನಾವು ಎಲೆಕ್ಷನ್ ಆ ಸಮಯದಲ್ಲೂ ಯಾರು ಬಂದಿಲ್ಲ, ಇವಾಗ ಕೂಡ ಯಾರು ಬಂದಿಲ್ಲ. ಬಂದ್ರೆ ನಾವು ಸೂಕ್ತವಾದ ರಕ್ಷಣೆಯನ್ನ ಕೊಡ್ತೀವಿ. ಚುನಾವಣಾ ಸಂದರ್ಭದಲ್ಲಿ ಪೆನ್ ಡ್ರೈವ್ಗಳನ್ನು ಹಂಚಿದರೆ ಒಂದು ಆರೋಪ ಇದೆ. ಆ ಆರೋಪಿಗಳು ಇವತ್ತು ಕೂಡ ನಿಮಗೆ ಮನವಿ ಸಲ್ಲಿಸಿದ್ದಾರೆ. ಅದರ ಮೂಲ ವಿಡಿಯೋಗಳೇನಿದೆ ಅದನ್ನು ಜಿಲ್ಲಾಡಳಿತ ವಶಪಡಿಸಿದ್ದಾರೆ. ಅದಕ್ಕೆ ಏನಾದ್ರು ಕ್ರಮ ಕೈಗೊಳ್ಳುತ್ತೆ? ಅಲ್ಲ, ನಮಗೆ ಅವತ್ತು ಏನು ಅವರು ಪಕ್ಷದ ಏಜೆಂಟ್ ಅವರು, ಎಲೆಕ್ಷನ್ ಏಜೆಂಟ್ ಅವರು ಕೊಟ್ಟಿದ್ರು, ನಾವು ಅದನ್ನು SB ಅವ್ರಿಗೆ ಕಳಿಸಿದ್ವಿ. ಅದನ್ನು ಅದ್ರ ಬಗ್ಗೆ ಸೂಕ್ತವಾದ ತನಿಖೆ ಮಾಡಿ ಕ್ರಮ ಕೈಗೊಳ್ಳಿ ಅಂತಂದ್ಬಿಟ್ಟು ಅವರು FIR ದಾಖಲಿಸಿದ್ದಾರೆ ಅಂತಂದ್ಬಿಟ್ಟು ಗೊತ್ತಾಗಿದೆ. ಸೊ ಆ ನಂತರದಲ್ಲಿ ತಮಗೆ ಗೊತ್ತಿದೆ ಏನೇನು ಬೆಳವಣಿಗೆ ಆಗಿದೆ ಅಂತ. SIT ಸಂಬಂಧಪಟ್ಟಂಗೆ ಜಿಲ್ಲಾಡಳಿತದ ಗಮನಕ್ಕೆ ಏನಾದರೂ ಅವ್ರು ಕೇಳಿದ್ರೆ ನಾವು ಅಗತ್ಯವಾದಂತಹ ಎಲ್ಲ ಸಹಕಾರವನ್ನು ಕೊಡ್ತೀವಿ. ಅವರು ನಮ್ಮನ್ನ ಏನಾದರೂ ಸಂಪರ್ಕ ಮಾಡಿ. ಸಂತ್ರಸ್ತರ ಜಿಲ್ಲಾಡಳಿತ ಯಾವ ರೀತಿ ಒಂದು ಇದನ್ನ ನೀಡುತ್ತೆ? ಧೈರ್ಯ ಮತ್ತೆ ಜೊತೆಗೆ ನಮಗೆ ಸಾಂತ್ವನ ಕೇಂದ್ರ, ಇಂಡೋರ್, ಈ ತರದ ಹೆಲ್ಪ್ ಬೇಕಾಗಿದೆ ಅಂತಂದ್ಬಿಟ್ಟು ಕೇಳಿದ್ರೆ ಖಂಡಿತ ನಾವು, ಯಾಕೆಂದ್ರೆ ನಾವು ಯಾರು ಸಂತ್ರಸ್ತರು ಅಂತಂದ್ಬಿಟ್ಟು ನಮಗೆ ಅದು ಗೊತ್ತಿಲ್ಲ. ಅವ್ರು ಬಂದು ನಮ್ಮನ್ನ ಸಂಪರ್ಕ ಮಾಡಿದ್ರೆ, ನಾನು ಹೆಣ್ಣಿದ್ದೀನಿ, ಅವ್ರಿಗೆ ಬಂದು ನೇರವಾಗಿ ಅವರು ಯಾವುದೇ ಮುಜುಗರ ಇಲ್ಲದೆ ನನ್ನ ಬಂದು ಸಂಪರ್ಕ ಮಾಡಿದ್ರೆ ನಾವು ಅಗತ್ಯವಾದಂತಹ ರಕ್ಷಣೆಯನ್ನು ಕೊಡ್ತೀವಿ. ಸ್ಥಳೀಯ ಹಾಗೂ ನಿಖರ ಸುದ್ದಿಗಾಗಿ ಸಬ್ಸ್ಕ್ರೈಬ್ ಆಗಿ ಬೇಮಾ ವಿಜಯ ಡಿಜಿಟಲ್ ಯೂಟ್ಯೂಬ್ ಚಾನೆಲ್ ಹಾಗೂ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಕ್ಷಣ ಕ್ಷಣದ ಅಪ್ಡೇಟ್ಗಳನ್ನು ಪಡೆದುಕೊಳ್ಳಿ.